ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡಿತ್ತು. ದೆಹಲಿ ಮಟ್ಟದಲ್ಲೂ ಚೊಂಬು ಹಿಡಿದು ಪ್ರತಿಭಟನೆ ನಡೆಸಿತ್ತು. ಈ ಹೋರಾಟಕ್ಕೆ ಈಗ ಜಯ ಸಿಕ್ಕಿದ್ಯಾ? ಕರ್ನಾಟಕದ ಪಾಲಿನ ತೆರಿಗೆ ಹಣವನ್ನ ಕೇಂದ್ರ ಸರ್ಕಾರ ಹೆಚ್ಚಿಸಿದ್ಯಾ? ಇದಕ್ಕೆ ಉತ್ತರ ಹೌದು ಮತ್ತು ಇಲ್ಲ. ಕಾರಣ ಇಷ್ಟೇ. 16ನೇ ಹಣಕಾಸು ಆಯೋಗದ ವರದಿಯ ಪ್ರಕಾರ ಕರ್ನಾಟಕಕ್ಕೆ ಸಿಗುವ ಹಣದಲ್ಲಿ ಭಾರಿ ಏರಿಕೆ ಆಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಇದು ಸಾಕಾಗಲ್ಲ, ಇದು ನಮಗೆ ಮಾಡಿರೋ ಅನ್ಯಾಯ, ಇದರಿಂದ ರಾಜ್ಯಕ್ಕೆ ಸಾವಿರಾರು ಕೋಟಿ ನಷ್ಟ ಆಗುತ್ತೆ ಅಂತ ತಕರಾರು ತೆಗೆದಿದ್ದಾರೆ. ಹಣ ಜಾಸ್ತಿ ಬಂದರೂ ಸಿಎಂ ಹೀಗೆ ಹೇಳ್ತಾ ಇರೋದ್ಯಾಕೆ? ಕೇಂದ್ರದ ಹೊಸ ಲೆಕ್ಕಾಚಾರದಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದೆಷ್ಟು? ಮಧ್ಯಪ್ರದೇಶ, ಉತ್ತರ ಪ್ರದೇಶದಂಥ ರಾಜ್ಯಗಳಿಗೆ ಆಗಿರೋ ಶಾಕಿಂಗ್ ನಷ್ಟ ಎಷ್ಟು? ಈ ಎಲ್ಲ ಇಂಟ್ರೆಸ್ಟಿಂಗ್ ಅಂಕಿಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದರೆ, ಮೋದಿ ಸರ್ಕಾರ 16ನೇ ಹಣಕಾಸು ಆಯೋಗದ ವರದಿಯನ್ನು ಒಪ್ಪಿಕೊಂಡಿದೆ. ಬಜೆಟ್ ಭಾಷಣದಲ್ಲಿ ಸ್ವತಃ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇದನ್ನ ಪ್ರಕಟಿಸಿದ್ದಾರೆ. ಇದರ ಪ್ರಕಾರ 2026ರಿಂದ ಮುಂದಿನ 5 ವರ್ಷಗಳ ಕಾಲ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಹೇಗಿರಬೇಕು ಅನ್ನೋದು ನಿರ್ಧಾರ ಆಗಿದೆ. ಇಲ್ಲಿ ಕರ್ನಾಟಕಕ್ಕೆ ಒಂದು ಗುಡ್ ನ್ಯೂಸ್ ಇದೆ. 15ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಸಿಗ್ತಾ ಇದ್ದ ತೆರಿಗೆ ಪಾಲು ಕೇವಲ 3.64% ಆಗಿತ್ತು. ಆದರೆ ಈಗ ಅದನ್ನು 4.13% ಏರಿಕೆ ಮಾಡಲಾಗಿದೆ. ಅಂದರೆ ಸರಳವಾಗಿ ಹೇಳಬೇಕು ಅಂದರೆ ಈ ಹೊಸ ನಿಯಮದಿಂದ ಕರ್ನಾಟಕಕ್ಕೆ ಸುಮಾರು 7,387 ಕೋಟಿ ರೂಪಾಯಿ ಹೆಚ್ಚುವರಿ ಹಣ ಸಿಗಲಿದೆ. 2026-27ನೇ ಸಾಲಿನಲ್ಲಿ ಬರೋಬ್ಬರಿ 63,050 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸ ಸೇರಲಿದೆ. ವಿಶೇಷ ಅಂದರೆ ಇಡೀ ದೇಶದಲ್ಲೇ ಈ ಬಾರಿ ಅತಿ ಹೆಚ್ಚು ಲಾಭ ಮಾಡಿಕೊಂಡಿರೋ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ. ಈ ವಿಚಾರದಲ್ಲಿ ನೆರೆಯ ಕೇರಳ 2ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ದಿಢೀರಂತ ಕರ್ನಾಟಕದ ಪಾಲು ಹೆಚ್ಚಾಗಿದ್ದು ಹೇಗೆ? ಇದಕ್ಕೆ ಕಾರಣ ಆಯೋಗ ಬಳಸಿದ ಹೊಸ ಸೂತ್ರ. ಇಷ್ಟು ದಿನ ಬರೀ ಜನಸಂಖ್ಯೆ ಮತ್ತು ಬಡತನವನ್ನ ನೋಡಿ ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ GDP ಕೊಡುಗೆ ಅನ್ನೋದನ್ನ ಪರಿಗಣಿಸಲಾಗಿದೆ. ಅಂದ್ರೆ ದೇಶದ ಆರ್ಥಿಕತೆಗೆ ಯಾವ ರಾಜ್ಯ ಹೆಚ್ಚು ದುಡಿದು ಕೊಡುತ್ತೋ ಆ ರಾಜ್ಯಕ್ಕೆ ಬಹುಮಾನ ಸಿಗಬೇಕು ಅನ್ನೋದು ಹೊಸ ರೂಲ್ಸ್. ಕರ್ನಾಟಕ ಟೆಕ್ನಾಲಜಿ ಮತ್ತು ಉತ್ಪಾದನೆಯಲ್ಲಿ ಮುಂದುವರೆದಿದ್ದು ದೇಶದ ಆರ್ಥಿಕತೆಗೆ ದೊಡ್ಡ ಮಟ್ಟದ ಕೊಡುಗೆ ನೀಡ್ತಿದೆ. ಇದೇ ಕಾರಣಕ್ಕೆ ನಮಗೆ ಜಾಸ್ತಿ ಹಣ ಸಿಕ್ಕಿದೆ. ಆದರೆ ಇದೇ ಫಾರ್ಮುಲಾದಿಂದ ಮಧ್ಯಪ್ರದೇಶಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಆ ರಾಜ್ಯಕ್ಕೆ ಬರೋಬ್ಬರಿ 7,677 ಕೋಟಿ ರೂಪಾಯಿ ಕಡಿತ ಆಗಿದೆ. ಅಷ್ಟೇ ಅಲ್ಲ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳಕ್ಕೂ ಸಾವಿರಾರು ಕೋಟಿ ನಷ್ಟ ಆಗಿದೆ. ದುಡಿದವನಿಗೆ ತಕ್ಕ ಪ್ರತಿಫಲ ಅನ್ನೋದು ಈ ಬಾರಿಯ ಆಯೋಗದ ಹೊಸ ಮಂತ್ರ. ಇದೇ ಇದಕ್ಕೆಲ್ಲ ಕಾರಣ. ಇಷ್ಟೆಲ್ಲ ಹಣ ಬಂದರೂ ಸಿಎಂ ಸಿದ್ದರಾಮಯ್ಯ ಮಾತ್ರ ಫುಲ್ ಗರಂ ಆಗಿದ್ದಾರೆ. ಇದು ಬಜೆಟ್ ಅಲ್ಲ, ಕರ್ನಾಟಕಕ್ಕೆ ಕೊಟ್ಟಿರೋ ಖಾಲಿ ಚೊಂಬು ಅಂತ ಕಿಡಿಕಾರಿದ್ದಾರೆ. ಯಾಕೆ ಗೊತ್ತಾ? ಸಿದ್ದರಾಮಯ್ಯನವರ ವಾದ ಏನಂದ್ರೆ, 14ನೇ ಹಣಕಾಸು ಆಯೋಗ ಇದ್ದಾಗ ನಮಗೆ 4.71% ಪಾಲು ಸಿಗ್ತಾ ಇತ್ತು. ಆಗ ನಾವು ಚೆನ್ನಾಗಿದ್ವಿ. ಆಮೇಲೆ 15ನೇ ಆಯೋಗ ಅದನ್ನು 3.64% ಇಳಿಸಿ ನಮ್ಮ ಕುತ್ತಿಗೆ ಹಿಸುಕಿದ್ರು. ಇದರಿಂದ ನಮಗೆ ಸುಮಾರು 80,000 ಕೋಟಿ ರೂಪಾಯಿ ನಷ್ಟ ಆಯಿತು. ಈಗ 16ನೇ ಆಯೋಗ ಇದನ್ನು 4.13% ಏರಿಸಿರಬಹುದು. ಆದರೆ ಹಳೆ ಕಾಲದ 4.71% ಹೋಲಿಸಿದರೆ ನಾವಿನ್ನೂ ನಷ್ಟದಲ್ಲೇ ಇದ್ದೀವಿ. ಇದರಿಂದ ಪ್ರತಿ ವರ್ಷ ನಮಗೆ 10ರಿಂದ 15,000 ಕೋಟಿ ಲಾಸ್ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಆಂಧ್ರ ಪ್ರದೇಶಕ್ಕೆ ಹೋಲಿಸಿದ್ರೆ ಕರ್ನಾಟಕಕ್ಕೆ ಸಿಕ್ಕಿರೋದು ಕಡಿಮೆನೆ. ನಮಗಿಂತ ಸಣ್ಣ ರಾಜ್ಯ ಆಂಧ್ರಕ್ಕೆ ಕೇಂದ್ರದ ತೆರಿಗೆ ಪಾಲಿನಲ್ಲಿ 64,362 ಕೋಟಿ ರೂಪಾಯಿ ಸಿಕ್ಕರೆ ನಮಗೆ ಸಿಕ್ಕಿರೋದು 63,050 ಕೋಟಿ ರೂಪಾಯಿ ಮಾತ್ರ. ಹೀಗಾಗಿ ಅತಿ ಹೆಚ್ಚು ತೆರಿಗೆ ಕಟ್ಟೋ ನಮಗೆ ಕಡಿಮೆ ಪಾಲು ಯಾಕೆ ಅನ್ನೋದು ರಾಜ್ಯ ಸರ್ಕಾರದ ಪ್ರಶ್ನೆ. ಒಟ್ಟಿನಲ್ಲಿ ಸ್ನೇಹಿತರೆ, ಕಥೆ ಇಷ್ಟೇ. ಕೇಂದ್ರ ಸರ್ಕಾರ ನಾವು ದಕ್ಷತೆಗೆ ಬೆಲೆ ಕೊಟ್ಟು ನಿಮ್ಮ ಪಾಲನ್ನು ಹೆಚ್ಚಿಸಿದ್ದೀವಿ, ಇದು ದೊಡ್ಡ ಗೆಲುವು ಅಂತ ಹೇಳ್ತಿದೆ. ಆದರೆ ರಾಜ್ಯ ಸರ್ಕಾರ ನಮ್ಮ ಹಳೆ ಪಾಲು ನಮಗೆ ವಾಪಸ್ ಕೊಡಿ, ಅಲ್ಲಿವರೆಗೂ ಇದು ಅನ್ಯಾಯವೇ ಅಂತ ವಾದ ಮಾಡ್ತಿದೆ. ಜೊತೆಗೆ ರೈಲ್ವೆ ಇರಬಹುದು, ಬರ ಪರಿಹಾರ ಇರಬಹುದು, ಅಥವಾ ಬೆಂಗಳೂರಿಗೆ ಮೆಟ್ರೋ ಅನುದಾನ ಇರಬಹುದು, ಬಜೆಟ್ನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಗ್ರಾಂಟ್ ಸಿಕ್ಕಿಲ್ಲ ಅನ್ನೋ ಬೇಸರ ಕರ್ನಾಟಕಕ್ಕೆ ಇದೆ. ಸ್ನೇಹಿತರೆ,
ನಿಮ್ಮ ಪ್ರಕಾರ ದೇಶದ ಆರ್ಥಿಕತೆಗೆ ಅತಿ ಹೆಚ್ಚು ಕಾಣಿಕೆ ನೀಡೋ ಕರ್ನಾಟಕಕ್ಕೆ ಕೇಂದ್ರದ ಈ ಹೊಸ ಲೆಕ್ಕಾಚಾರ ನ್ಯಾಯ ನೀಡಿದ್ಯಾ? ಅಥವಾ ಸಿದ್ದರಾಮಯ್ಯ ಹೇಳ್ತಾ ಇರೋ ಹಾಗೆ ಹಳೆ ಪಾಲನೆ ವಾಪಸ್ ಪಡ್ಕೊಳ್ಳೋಕೆ ನಾವು ಹೋರಾಟ ಮಾಡಬೇಕಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.